ಕೇಳಿದ್ದೀರಾ? ಕೇಳಿರಲ್ಲ ನೀವು ಯಾವಾಗ್ಲೂ. ಎಸ್, ಇದಾಗಿದೆ ಒಂದ್ 18 ಅಕ್ಟೋಬರ್ 1925 ಗ್ರೀಕ್ ಮತ್ತೆ ಬಲ್ಗೇರಿಯಾ ಮಧ್ಯೆ ಪ್ಯಾಟ್ರಿಚ್ ಅನ್ನೋ ಒಂದು ಬಾರ್ಡರ್ ಇದೆ. ಆ ಟೌನ್ ಹತ್ರ ಒಂದ್ ನಾಯಿ ಬಾರ್ಡರ್ ಕ್ರಾಸ್ ಮಾಡುತ್ತೆ ಗ್ರೀಕ್ ಕಡೆ. ಆಗ ಒಬ್ಬ ಸೋಲ್ಜರ್ ಆ ನಾಯಿ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆ ಬಾರ್ಡರ್ ಕ್ರಾಸ್. ಆಗ ಬಲ್ಗೇರಿಯಾ ಕಡೆ ಇರೋ ಸೋಲ್ಜರ್ಸ್ ಗ್ರೀಕ್ ಕಡೆ ಇರೋ ಸೋಲ್ಜರ್ಸ್ ಬರ್ತಿರೋದನ್ನ ನೋಡಿ ವಾರ್ ಆಗ್ತಾ ಇದೆ ಅಂತ ಅವ್ರ ಮೇಲೆ ಫೈರ್ ಮಾಡ್ತಾರೆ, ಮತ್ತ ಆ ಸೋಲ್ಜರ್ಸ್ ಸತ್ತೋಗ್ತಾರಲ್ಲ. ಆಗ ಗ್ರೀಕ್ ಪ್ರೆಸಿಡೆಂಟ್ ಕಾಂಪನ್ಸೇಷನ್ ಕೇಳ್ತಾರೆ, ಬಟ್ ಬಲ್ಗೇರಿಯಾ ಅವರು ಒಪ್ಪಲ್ಲ, ಇದಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅವರು ಕಾಂಪನ್ಸೇಷನ್ ಏನು ಕೊಡಲ್ಲ ಅಂತ ಹೇಳ್ತಾರೆ. ಆಗ ಗ್ರೀಕ್ ಸೋಲ್ಜರ್ಸ್ ಬಾರ್ಡರ್ ಕ್ರಾಸ್ ಮಾಡಿ ಬಲ್ಗೇರಿಯಾ ಕಡೆ ಇರೋ ಪ್ಯಾಟ್ರಿಚ್ ಟೌನ್ ಏರಿಯಾನ ಅವರು ಕಬ್ಜಾ ಮಾಡ್ಕೊಳ್ತಾರೆ. ಇವರು ಸೋಲ್ಜರ್ಸ್ ಈ ವಾರಲ್ಲಿ 10,000 ಬಲ್ಗೇರಿಯಾ ಸೋಲ್ಜರ್ಸ್ ಮತ್ತೆ 20,000 ಗ್ರೀಕ್ ಸೋಲ್ಜರ್ಸ್ ಇನ್ವಾಲ್ವ್ ಆಗಿದ್ದು. ಆಗ ಬೇರೆ ಬೇರೆ ಕಂಟ್ರೀಸ್ ಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಮತ್ತೆ ಸೀಸ್ ಫೈರ್ ಮಾಡಿ ಗ್ರೀಕ್ ಸೋಲ್ಜರ್ಸ್ ಬಲ್ಗೇರಿಯಾ ಕಬ್ಜಾ ಮಾಡಿರೋ ಏರಿಯಾ ಇಂದ ವಾಪಸ್ ಕಳಿಸ್ತಾರೆ. ಮತ್ತೆ ಗ್ರೀಸ್ಗೆ 35,000 PB ಕಾಂಪನ್ಸೇಷನ್ ಕೊಡಬೇಕು ಅಂತ ಆರ್ಡರ್ ಮಾಡಿದ್ರೆ, ಈ ಕಾನ್ಫ್ಲಿಕ್ಟ್ ಅಲ್ಲಿ 50ಗಿಂತ ಹೆಚ್ಚು ಸೋಲ್ಜರ್ಸ್ ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ. ಬರೀ ಒಂದು ನಾಯಿಯಿಂದ ಇದಾಗಿದ್ದು. ಮತ್ತೆ ನನ್ನ ಫ್ರೆಂಡು ಒಂದ್ಸತಿ ನಾಯಿ ಕಚ್ತು ಅಂತ ಕಂಪ್ಲೇಂಟ್ ಮಾಡಕ್ ಹೋಗಿದ್ದ ಒಬ್ಬರಿಗೆ, ಅವರೇ ಇವನಿಗೆ ನಾಯಿಗೆ ಹೊಡೆದು ಕಳಿಸಿ. ಫ್ಯಾಕ್ಟ್ ನಂಬರ್ 3 ಹೋಗೋಕ್ಕೂ ಮುಂಚೆ ಒಂದ್ಸತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ ಹೋಗೋಣ. ಫ್ಯಾಕ್ಟ್ ನಂಬರ್ 3. 1787 ಅಲ್ಲಿ ಲಿವಾಯ್ ಹಟ್ಚಿನ್ಸ್ ಅನ್ನೋರು ಫಸ್ಟ್ ಟೈಮ್ ಅಲಾರಾಮ್ ಇಂಟ್ರೊಡ್ಯೂಸ್ ಮಾಡಿ. ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಇತ್ತು. ಏನಂದ್ರೆ ಈ ಅಲಾರಾಮ್ ಬರೀ 4 AM ಅಂದ್ರೆ 4 ಗಂಟೆಗೆ ಅಷ್ಟೇ ಇದು ಸೌಂಡ್ ಮಾಡ್ತಿತ್ತು. 4 ಗಂಟೆ ಬಿಟ್ಟು ಬೇರೆ ಯಾವ ಟೈಮ್ಗೂ ಇದು ಸೆಟ್ ಆಗ್ತಿರ್ಲಿಲ್ಲ. ಬರೀ 4 ಗಂಟೆ ಅಷ್ಟೇ ಇದು ಸೆಟ್. ಇದನ್ನ ಕಂಡಿಡ್ದು ಇದನ್ನ ಬರೀ 4 ಗಂಟೆಗೆ ಅಷ್ಟೇ ಪ್ರೋಗ್ರಾಮ್ ಮಾಡಿದ್ರು. 4 ಗಂಟೆ ಬಿಟ್ಟು ಬೇರೆ ಯಾವ ಟೈಮ್ಗೂ ಇದು ಅಲಾರಾಮ್ ಬೆಳಿಗ್ಗೆ ಇಡಕ್ ಆಗ್ತಿರ್ಲಿಲ್ಲ. ಮತ್ತೆ ಅವಾಗ್ಲಿಂದ 60 ವರ್ಷದ ತನಕ ಜನರು ಕೂಡ 4 ಗಂಟೆನೇ ಸ್ಟ್ಯಾಂಡರ್ಡ್ ಟೈಮ್ ಅನ್ಕೊಂಡಿದ್ರು ಅಲಾರಾಮ್ ಇಂದು. ಅಲ್ಲಿ ತನಕ ಯಾರು ಒಂದು ಬೇರೆ ಅಲಾರಾಮ್ ನ ಕಂಡೇ ಹಿಡಿದಿರ್ಲಿಲ್ಲ. ಅಲಾರಾಮ್ ಅಂದ್ರೆ 4 ಗಂಟೆಗೆ ಹೇಳ್ಬೇಕಂತ ಅನ್ಕೊಂಡಿದ್ರು. 60 ವರ್ಷ ಆದ್ಮೇಲೆ ಜನರಿಗೆ ಅವೇರ್ನೆಸ್ ಬಂತು. ಅಂದ್ರೆ 6 ದಶಕಗಳಾದ್ಮೇಲೆ ಜನರಿಗೆ ಅವೇರ್ನೆಸ್ ಬಂತು. ಇದನ್ನ ಬೇರೆ ತರನು ಸೆಟ್ ಮಾಡೋದು ಒಂದು ನಮ್ಗೆ ಫೆಸಿಲಿಟೀಸ್ ಬೇಕು. 1847 ಅಲ್ಲಿ ನಾರ್ಮಲ್ ಅಲಾರಾಮ್ ಇನ್ವೆಂಟ್ ಆಯ್ತು. ಹೆಂಗಿದೆ ಅಲ್ಲ ಫನ್ನಿ ಸ್ಟೋರಿ. ಫ್ಯಾಕ್ಟ್ ನಂಬರ್ 4. 2009 ನಮ್ಮ ಇಂಡಿಯನ್ ಕರೆನ್ಸಿ ಲೋಗೋ ಡಿಸೈನ್ ಮಾಡಕ್ಕೆ ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಯಾಕಂದ್ರೆ ಅವಾಗ ಪಾಕಿಸ್ತಾನ್, ಶ್ರೀಲಂಕಾ ಮತ್ತೆ ನೇಪಾಲ್ ಅವರ ಕರೆನ್ಸಿ ಲೋಗೋನು ನಮ್ ಕರೆನ್ಸಿ ಲೋಗೋ ತರಾನೇ ಇತ್ತು. ಆಗ ಗೌರ್ಮೆಂಟ್ ಇವ್ರ ಲೋಗೋಗಿಂತ ನಮ್ ಲೋಗೋ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಈ ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ಅಲ್ಲಿ 3,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ 5